ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿ ಕೊರಟೀಕೆರೆ ದಲಿತ ಕಾಲೋನಿಯ 80 ವರ್ಷದ ಸಣ್ಣಯ್ಯ ಮತ್ತು 75 ವರ್ಷದ ಜಯಮ್ಮ ಎಂಬುವರೇ ಸಾಲ ಮಾಡಿ ಸಂಕಷ್ಟಕ್ಕೆ ಒಳಗಾದ ವೃದ್ಧ ದಂಪತಿಗಳು. ಈ ವೃದ್ಧ ದಂಪತಿಯ ಮಗ ಕುಮಾರ ಎಂಬಾತನಿಗೆ ಕ್ಯಾನ್ಸರ್ ರೋಗ ಕಂಡುಬಂದ ಹಿನ್ನೆಲೆ ರೋಗ ಗುಣಪಡಿಸುವ ಸಲುವಾಗಿ ಈಕ್ವಿಟಾಸ್ ಫೈನಾನ್ಸ್ನಲ್ಲಿ 2023ರಂದು ವಾಸದ ಹೆಂಚಿನ ಹಳೆಯ ಮನೆಯನ್ನು ಒತ್ತೆ ಇಟ್ಟು 2 ಲಕ್ಷ ರು ಸಾಲ ಪಡೆದಿದ್ದಾರೆ. ಕೂಲಿ ನಾಲಿ ಮಾಡಿ 1 ವರ್ಷ ಸಾಲದ ಕಂತು ಪಾವತಿ ಮಾಡಿದ್ದು, ನಂತರದಲ್ಲಿ ಕುಟುಂಬದಲ್ಲಿ ಹಣದ ತೊಂದರೆ ಎದುರಾದ ಹಿನ್ನೆಲೆ ಕಳೆದ 2 ವರ್ಷಗಳಿಂದ ಸಾಲದ ಕಂತಿನ ಹಣ ಪಾವತಿ ಮಾಡಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಖಾಸಗಿ ಈಕ್ವಿಟಾಸ್ ಫೈನಾನ್ಸ್ ಕಂಪನಿ ಬಾಕಿ ಹಣ ಕಟ್ಟಿಸಿಕೊಳ್ಳುವ ಸಲುವಾಗಿ ಆಗಲೋ ಈಗಲೋ ಬೀಳುವ ಪುರಾತನ ಮಣ್ಣಿನ ಗೋಡೆ, ಮಂಗಳೂರು ಹೆಂಚಿನ ಮನೆಯ ಮುಂಬಾಗಿಲು, ದನಗಳನ್ನು ಕಟ್ಟುವ ಕೊಟ್ಟಿಗೆಗೂ ಬೀಗ ಹಾಕಿ ಪಂಚನಾಮ ಹಾಕಲಾಗಿದೆ. ಇದರಿಂದ ಮನೆಯ ಒಳಗೆ ಹೋಗಲು ಸಾಧ್ಯವಾಗದೆ ಅಕ್ಕಪಕ್ಕದ ಮನೆಯವರಿಂದ ಪಾತ್ರೆ, ನೀರು ಪಡೆದು ಕಳೆದ 2 ದಿನಗಳಿಂದಲೂ ಹಿತ್ತಲಲ್ಲಿ ದನಗಳನ್ನು ಕಟ್ಟಿಕೊಂಡು ಅವುಗಳೊಂದಿಗೆ ಚಳಿಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಕಳೆಯುತ್ತಿದೆ. ಪಂಚನಾಮ ಹಾಕಲಾಗಿರುವ ಮನೆಯಲ್ಲಿ ದವಸ ಧಾನ್ಯ, ಪಾತ್ರೆ, ಬಟ್ಟೆ, ಇತರೆ ಪರಿಕರಗಳು ಉಳಿದುಕೊಂಡಿವೆ. ದನದ ಕೊಟ್ಟಿಗೆ ಬಾಗಿಲಿಗೂ ಕೂಡ ಬೀಗ ಹಾಕಿರುವ ಪರಿಣಾಮ ಮನುಷ್ಯ ಮಾಡಿದ ತಪ್ಪಿಗೆ ಮೂಕ ಪ್ರಾಣಿಗಳು ಸಹ ಶಿಕ್ಷೆ ಅನುಭವಿಸುವಂತಾಗಿದೆ. ವಯಸ್ಸಾದ ನಾವು ಕೂಲಿ ನಾಲಿ ಮಾಡಿ ಬಾಕಿ ಸಾಲ ತೀರಿಸುತ್ತೇವೆ. ಇದಕ್ಕೆ ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಉಳ್ಳವರು ನಮ್ಮ ಕಷ್ಟಕ್ಕೆ ನೆರವಾಗಬೇಕೆಂದು ಕೈಮುಗಿದು ಬೇಡಿಕೊಳ್ಳುತ್ತೇವೆ ಎಂದು ಬೀದಿಗೆ ಬಿದ್ದು ಹಿತ್ತಲಲ್ಲಿ ಜಾನುವಾರುಗಳೊಂದಿಗೆ ವಾಸ ಮಾಡುತ್ತಿರುವ ವೃದ್ಧ ದಂಪತಿಗಳಾದ ಸಣ್ಣಯ್ಯ, ಜಯಮ್ಮ ಬೇಡಿಕೊಂಡಿದ್ದಾರೆ. ನ್ಯೂಸ್5 ರವಿದುಮ್ಮಿ. ನಮ್ಮದು ಕೊರಟೀಕೆರೆ. ನಮ್ಮ ಯಜಮಾನ್ರ ಹೆಸರು ಸಣ್ಣಯ್ಯ, ನನ್ನ ಹೆಸರು ಜಯಮ್ಮ. ಲೋನ ಈಕ್ವಿಟಾಸ್ ಫೈನಾನ್ಸಲ್ಲಿ ಲೋನ್ ತಗೊಂಡಿದ್ದ ತಕ್ಷಣ ನಮ್ಮ ಮಗನಿಗೆ ಕ್ಯಾನ್ಸರ್ ಆಯಿತು. ದೊಡ್ಡ ಮಗನಿಗೆ ಮೈಸೂರಲ್ಲಿ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ 2-3-4-5 ತಿಂಗಳು ಅಲ್ಲೇ ಆಯಿತು. ಅಲ್ಲಿಂದ ಬಂದು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪೇಷಂಟ್ ಆದರು. ನಮ್ಮ ಯಜಮಾನ್ರು ಅಡ್ಮಿಟ್ ಮಾಡ್ಕೊಂಡು ಬರೀ ಇದ್ರ ಹಾಸನ ಡಿಸ್ಟಿಕಲ್ಲಿ ಎಷ್ಟು ಹಾಸ್ಪಿಟ್ಲ್ ಅವೆ ಅಷ್ಟೆಲ್ಲನೂ ತಿರುಗಿ ನಾನು ನಮ್ಮ ಯಜಮಾನ್ರು ಸರ್ ಮಾಡೋಕ್ಕೆ ನಿಂತ್ಕೊಂಡೆ. ಪ್ರಾಬ್ಲಮ್ ಆಯಿತು, ಕುಂತು ಕಟ್ಟೋಕೆ ಆಗಲಿಲ್ಲ. ಅಲ್ಲಿಂದ ಡ್ಯೂ ನಿಂತ್ಕೊತು. ಇವತ್ತು ನಮ್ಮನ್ನ ಈ ಪರಿಸ್ಥಿತಿಗೆ ಮಾಡವ್ರೆ ಈಕ್ವಿಟಾಸ್ ಫೈನಾನ್ಸ್ನವರು. ಅದೇ ಈಗ ನಮಗೆ ತೊಂದರೆ ಆದದ್ರಿಂದ ನಾವು ಡ್ಯೂ ನಿಲ್ಲಿಸ್ತಾ ಈಗ ನಮ್ಮ ಯಜಮಾನ್ರು ಹಿಂಗಾದ್ರು ಮಗಂಗಾದ ನಾವು ನಿಮ್ಮ ಸಾಲನೇನು ನಾವಿಲ್ಲ ಅಂತ ಇಲ್ಲ, ಅದು ಕಟ್ಟಿಕೊಡೋಕೆ ಒಂಚೂರು ನಮಗೆ ಕಾಲ ಅವಕಾಶ ಕೊಡಬೇಕು. ಎಲ್ಲ ದಯಮಾಡಿ ನಮ್ಮನ್ನು ಒಂಚೂರು ಉಳಿಸ್ಕೋಬೇಕು. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಇಲ್ಲ ದುಡ್ಡು ಬೆಳ್ಕೊಂಡು ತಿನ್ನೋಕ್ಕೆ ಜಮೀನಿಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೋ. ಈಗ ಹಿಂಗಾದದ್ರಿಂದ ನಾವು ಒಂಚೂರು ಡ್ಯೂ ನಿಲ್ಲಿಸ್ತಾ ಯಾರಾದರೂ ನಮಗೆ ಸಹಾಯ ಮಾಡಿ ನಮ್ಮ ಜೀವನ ಮಾಡೋಕ್ಕೆ ಸಹಾಯ ಮಾಡಿಕೊಡಿ. ಹಿಂದ್ಗಡೆ ಕೊಟ್ಟಿಗೆ ಇದೆಯಾ? ಮುಂದಕ್ಕೆ ಹಿಂದಕ್ಕೋತಿಯಾ? ಬಂದು